ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಕೊರೋನಾ ಲಾಕ್ಡೌನ್ನಿಂದಾಗಿ ಮಂಗಳಮುಖಿಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉಡುಪಿಯ ಬೈಲೂರಿನಲ್ಲಿ ವಾಸಿಸ್ತಾ ಇರುವಂತಹ ಮಂಗಳಮುಖಿಯರು ಒಂದೊತ್ತಿನ ಊಟಕ್ಕೂ ಕೂಡ ಪರದಾಟವನ್ನು ಮಾಡ್ತಿದ್ದಾರೆ. ಹೀಗಾಗಿ ನಮಗೆ ಸಹಾಯವನ್ನು ಮಾಡಿ ಅಂತ ಮಂಗಳಮುಖಿ ಸಾನಿಯಾ ಇನ್ಸ್ಟಾಗ್ರಾಮ್ನಲ್ಲಿ ಸ್ಯಾಂಡಲ್ವುಡ್ನ ಖ್ಯಾತ ನಟ ಕಿಚ್ಚ ಸುದೀಪ್ ಅವರಿಗೆ ಸಂದೇಶವನ್ನು ಕಳಿಸಿದ್ರು. ಸಾನಿಯಾ ಅವರ ಸಂದೇಶ ನೋಡಿದ ಸುದೀಪ್ ತಮ್ಮ ಚಾರಿಟಬಲ್ ಸೊಸೈಟಿಯಿಂದ 1 ತಿಂಗಳಿಗೆ ಆಗುವಷ್ಟು ದಿನಸಿ ಸಾಮಗ್ರಿಗಳ ಕಿಟ್ ಅನ್ನು ಕಳುಹಿಸಿ ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಅವರಿಗೆ ಸಾನಿಯಾ ಧನ್ಯವಾದವನ್ನು ಹೇಳಿದ್ದಾರೆ. ನಾನು ಇನ್ಸ್ಟಾಗ್ರಾಮ್ದಲ್ಲಿ ಅವರಿಗೊಂದು ಮೆಸೇಜ್ ಹಾಕಿದ್ದೆ. ಅವ್ರ ವಿಡಿಯೋ, ಸುದೀಪ್ ಅಣ್ಣ ಅವ್ರದ್ದು ವಿಡಿಯೋ ತುಂಬ ನೋಡಿದ್ದೆ ನಾನು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಿತ್ತು. ಹೀಗೆ ಅವ್ರನ್ನ ದೇವ್ರು ಚೆನ್ನಾಗಿ ಇಡಲಿ ಅಂತ ನಾನು ಕೇಳ್ಕೊಳೋದು. ಅವರು ದೇವರು ಇದಾನೆ ಅನ್ನೋದನ್ನು ಸತ್ಯ ಮಾಡಿ ತೋರಿಸಿದ್ರು. ದೇವರು ಯಾವ ರೂಪದಲ್ಲಿ ಕಾಣಿಸ್ತಾನೆ ಅನ್ನೋದನ್ನು ಸತ್ಯ ಮಾಡಿ ಅವ್ರು ತೋರಿಸಿದ್ರು ನನಗೆ. ಅದಕ್ಕೆ ತುಂಬ ಖುಷಿ ಆಯಿತು. ಅನ್ನಭಾಗ್ಯದಲ್ಲಿ ಆದರೂ ದೇವರು ಬಂದು ಅವರನ್ನು ತೋರಿಸಿದಾನಲ್ವಾ. ನಾನು ಇನ್ಸ್ಟಾಗ್ರಾಮ್ದಲ್ಲಿ ರಾತ್ರಿ ಒಂದು ಮೆಸೇಜ್ ಹಾಕಿದೆ. ನಮ್ಮ ಜೀವನನೇ ಮುಗೀತು ಅನ್ನೋ ಅಷ್ಟರಲ್ಲಿ ನಾನೊಂದು ಮೆಸೇಜ್ ಹಾಕಿದೆ ರಾತ್ರಿ. ಅವರು ಆ ಮೆಸೇಜಿಗೆ ರಿಪ್ಲೈ ಕೊಟ್ಟು, ಸರ್ ನಾನು ಈ ಥರ ಮಂಗಳಮುಖಿ ಈ ಥರ ಮೆಸೇಜ್ ಹಾಕಿದೆ, ಸರಿ ನಿಮ್ಮ ಡೀಟೇಲ್ ಕಳಿಸಿ ಅಂತ ಹೇಳಿ ನನಗೆ ಕಳಿಸಿ ಅವರು ಫೋನ್ ಎಲ್ಲ ಮಾಡಿದ್ರು. ಈ ನಂಬರಿಂದ ಕಾಲ್ ಬರುತ್ತೆ, ಈ ಕಿಟ್ಟಿ ಅಣ್ಣ ಅವರೆಲ್ಲ ಕಾಲ್ ಮಾಡ್ತಾರೆ, ಕಾಲ್ ಎತ್ತಿ ಕಾಲಲ್ಲಿ ಮಾತಾಡಿ ಅಂತ ಹೇಳಿ ಅವರು ಬೆಳಗ್ಗೆ ಅನ್ನೋಷ್ಟರಲ್ಲಿ ಮತ್ತೆ ಮಾತಾಡಿ ಒಂದಿನ ಬಿಟ್ಟು ನನಗೆ ರೇಷನನ್ನು ತಲುಪಿಸಿದ್ದಾರೆ. ಅವರು ಬರಲಿಕ್ಕೆ ಆಗಿಲ್ಲ ಅಂತ ಹೇಳಿದರು. ಆ್ಯಕ್ಚುಲಿ ಅವ್ರು ನಮ್ಮವ್ರಿಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ನಮಗೆ ಕಳಿಸ್ಕೊಟ್ಟಿದ್ದಾರೆ. ನಮಗೆ ತುಂಬ ಖುಷಿ ಆಯಿತು. ನಾವು ಮನೆಗೆ ಮಕ್ಕಳೆಲ್ಲ ಸ್ಮಶಾನಕ್ಕೆ ಹೆಣ ಅಲ್ಲ, ನಮ್ಮವ್ರ ಜೀವನನೇ ಕಷ್ಟದಲ್ಲಿ ಸಾಗಿಸೋ ಜನಗಳು ನಾವು. ನಮ್ಮಂಥವ್ರಿಗೆ ಅಂಥದ್ರಲ್ಲಿ ನಾನು ಅವರಿಗೆ ಯಾವ ಲೆಕ್ಕನೂ ಅಲ್ಲ, ನನಗೆ ಕೊಡಬೇಕಂತ ಏನು ನನಗೆ ಯಾವ ಲೆಕ್ಕನೂ ಅಲ್ಲ. ಅವ್ರು ನನಗೆ ರೇಷನನ್ನು ಕೊಟ್ಟು ನನಗೆ ಒಂದೇ ದಿನಕ್ಕೆ ಕೊಟ್ಟರಲ್ಲ, ನನಗೆ ತುಂಬಾ ಖುಷಿ ಆಯಿತು. ಯಾವಾಗ ಗೊತ್ತಾಯಿತು ಇವರು ಪ್ರಾಬ್ಲಮಲ್ಲಿ ಇದ್ದಾರೆ ಅಂತ ಒಂದು ಮೆಸೇಜ್ ಬಂದಿತ್ತು. ಆ ಮೆಸೇಜ್ ಬಂದ ತಕ್ಷಣ ಸುದೀಪ್ ಸರ್ ನಮಗೆ ಆದಷ್ಟು ಬೇಗ ಅವರಿಗೆ ಏನೆಲ್ಲ ಫೆಸಿಲಿಟೀಸ್ ಬೇಕು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಸರ್ ಏನೆಲ್ಲ ಕಿಟ್ ಕೊಟ್ಟೋಕ್ಕೆ ಹೇಳಿದ್ದಾರೆ ಅದನ್ನೆಲ್ಲ ಕೊಟ್ಟಿದ್ದೇವೆ. ಅಂದರೆ ಅವರಿಗೆ 1 ತಿಂಗಳಿಗೆ ಆಗುವಷ್ಟು ರೇಷನ್ಗಳನ್ನೆಲ್ಲ ಕೊಟ್ಟಿದ್ದೇವೆ. ಇನ್ಮೇಲೇನೂ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆದರೆ, ಈ ಕೊರೋನಾ ಸಂಕಷ್ಟದಲ್ಲಿ ಅವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ನಮ್ಮ ಅವಶ್ಯಕತೆ ಇದ್ದರೆ ನಾವು ಮಾಡೋಕ್ಕೆ ರೆಡಿ ಇದ್ದೇವೆ. ಈ ಒಂದು ಲೆಟರ್ ಕೊಟ್ಟಿದ್ದಾರೆ ಸುದೀಪ್ ಸರ್ಗೆ ತಲುಪಿಸಲಿಕ್ಕೆ ಅಂತ. ಖಂಡಿತವಾಗ್ಲೂ ನಾನು ಸುದೀಪ್ ಸರ್ಗೆ ಈ ಲೆಟರ್ನ ತಲುಪಿಸ್ತೇನೆ. ಥ್ಯಾಂಕ್ ಯು. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನ್ಯೂಸ್ ಮುಗಿತು. ನಾನು ಕೂಡ ಸ್ಟುಡಿಯೋಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಹೀಗಾಗಿ ಮಾಸ್ಕ್ ಅನ್ನ ಧರಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1 2 3 ಬಿಗ್ ಬ್ರೇಕಿಂಗ್.